ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹುಗ್ಗಿ ರೆಸಿಪಿ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಜವಗೋಧಿಯನ್ನು ಬೆಳಿಗ್ಗೆ 2 ಗಂಟೆ ನೆನೆ ಹಾಕಿದ್ದೆ. ಇವಾಗ ಇದನ್ನು ನಾನು ಬಾಯ್ಲ್ ಮಾಡಲಿಕ್ಕೆ ಇರ್ತೇನೆ. ಫ್ರೆಂಡ್ಸ್, ಗೋಧಿ ಬಹಳ ನೆನೆದಿರೋದ್ರಿಂದ ನಾನಿಲ್ಲಿ 4-5 ವಿಸಲ್ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ತೇನೆ. ಫ್ರೆಂಡ್ಸ್, ಇವಾಗ ಇದು 3-4 ವಿಸಲ್ ಆಗಿದೆ. ಈಗ ಸರಿಯಾಗಿ ಬಂದಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಇದು ಗಟ್ಟಿಯಾಗಿರಬಾರ್ದು, ಸರಿಯಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕು. ಇವಾಗ ಸರಿಯಾಗಿ ಕುದ್ದಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಸರಿಯಾಗಿ ಕುದಿಸ್ಕೊಳ್ತೇನೆ. ಫ್ರೆಂಡ್ಸ್, ಇದು ಹಾಲಿನಲ್ಲಿ ಸರಿಯಾಗಿ ಕುದ್ದಿದೆ. ಇದಕ್ಕೆ ನಾನು ಬೆಲ್ಲ ಹಾಗೂ ಸಕ್ಕರೆ ಹಾಕ್ತೀನಿ. ಹಾಲು ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಡೋದನ್ನು ಮತ್ತೊಮ್ಮೆ ಹೊರಗೆ ಕುದಿಸ್ಕೊಳ್ಬೋದು. ಈಗ ಬೆಲ್ಲ ಸಕ್ಕರೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು. ಫ್ರೆಂಡ್ಸ್, ಈಗ ಇದಕ್ಕೆ ನೀವು ಖವಾ ಅಥವಾ ಪೇಡ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 2-3 ಪೇಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟಿ ಆಗಿರೋದ್ರಿಂದ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಹುಗ್ಗಿಯನ್ನು ಹಲವಾರು ವಿಧದಲ್ಲಿ ಕೂಡ ಮಾಡ್ಬೋದು. ಈ ಮೆಥಡ್ ನನಗೆ ಲೈಕ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ಸರಿಯಾಗಿ ನಾವು ಕುದಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ, ಗಸಗಸಿ ಮತ್ತು ಏಲಕ್ಕಿ, ಜಾಜಿಕಾಯಿ ಈ ಥರ ಮಸಾಲೆ ಇದಕ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು ತುಪ್ಪ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದಂಥ ತುಂಬ ರುಚಿಕರವಾಗುವಂತಹ ಗೋಧಿ ಹುಗ್ಗಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.